BRM ಸಂಸ್ಥೆಯಿಂದ ಕಾಲ್ ಮಾಡ್ತಾ ಇರೋದು ಹಾಸನದಿಂದ. ಹೇಳಿ ಮೇಡಮ್. ಕವನ ಅವರ ಪೇರೆಂಟ್ಸಾ? ಹೌದೌದು ಹೇಳಿ. ಸರ್ ಕವನ ಅವರು ಇಂಟರ್ನ್ಯಾಷನಲ್ ಸೆಮಿನಾರ್ ಕೋರ್ಸ್ಗೆ ಸೆಲೆಕ್ಟ್ ಆಗಿದ್ದಾರೆ. ಅಂದ್ರೆ ಇದು ಏರ್ಪೋರ್ಟ್ ಅಂಡರ್ ಅಲ್ಲಿ ವರ್ಕ್ ಮಾಡುವಂತ ಒಂದು ಜಾಬ್ ಟ್ರೈನಿಂಗ್ ಕೋರ್ಸ್ ಆಗಿದೆ. ಓಕೆ. ಸೊ ಅದಕ್ಕೆ ನಿಮ್ಮ ಮಗಳು ಸೆಲೆಕ್ಟ್ ಆಗಿದ್ದಾರೆ. ನಿಮ್ಮ ಮಗಳನ್ನ ನಾವು 10th ಡೇಟಾ ಬೇಸ್ ಮೇಲೆ ರ್ಯಾಂಡಮ್ ಆಗಿ ಅಂಡ್ ಸ್ಪೆಷಲ್ ಆಗಿ ಸೆಲೆಕ್ಷನ್ ಮಾಡಿರೋದು. ಓಕೆ. ಸೊ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ನಿಮ್ಮ ಮಗಳ ನೇಮ್ ಇತ್ತು. ಸೊ ಹಾಗಾಗಿ ನಾವು ಇವಾಗ ಕಾಲ್ ಮಾಡಿರೋದು. ಓಕೆ ಓಕೆ. ಸೊ ಆದ್ರಿಂದ ನಾಳೆ ನಿಮ್ಮ ಮಗಳಿಗೆ 20 ಮಿನಿಟ್ಸ್ ಸೆಮಿನಾರ್ ಇರುತ್ತೆ. ಅಂದ್ರೆ ನಿಮ್ಮ ಮಗಳ ಹೈಟ್ ವೆಯ್ಟ್ ಫಿಟ್ ಚೆಕ್ಅಪ್ ಮಾಡ್ತೀವಿ. ಓಕೆ. ದೆನ್ ಅದಾದ್ಮೇಲೆ ನಿಮ್ಮ ಮಗಳಿಗೆ 6 ತಿಂಗಳ ಕಾಲ ಟ್ರೈನಿಂಗ್ ಇರುತ್ತೆ. ಅಂದ್ರೆ ಈ ಕೋರ್ಸ್ ಬಗ್ಗೆ ಟ್ರೈನ್ ಮಾಡ್ತೀವಿ ನಾವು. ಓಕೆ. ಸೊ ಅದಾದ್ಮೇಲೆ ನಿಮ್ಗೆ ISO ರಿಜಿಸ್ಟರ್ಡ್ ಸರ್ಟಿಫಿಕೇಟ್ ನ ನಾವು ಪ್ರೊವೈಡ್ ಮಾಡ್ತೀವಿ. ISO ರಿಜಿಸ್ಟರ್ಡ್ ಸರ್ಟಿಫಿಕೇಟ್. ಓಕೆ. ದೆನ್ ಅದಾದ್ಮೇಲೆ ಅದ್ರ ಮೇಲೆ ರಿಜಿಸ್ಟರ್ಡ್ ಸರ್ಟಿಫಿಕೇಟ್ ಬೇಸ್ ಮೇಲೆ ನಿಮ್ಮ ಮಗಳಿಗೆ ಕರ್ನಾಟಕದಲ್ಲಿರೋ ಕೆಲವು ಏರ್ಪೋರ್ಟ್ಗಳಲ್ಲಿ ಕೆಲಸ ಆಗುತ್ತೆ. ಸೊ ನಿಮ್ಗೆ ನಾಳೆ ಬರಕ್ಕಾಗುತ್ತಾ? ಜಾಯಿನ್ ಮಾಡಿಸ್ತೀರಾ? ಸೆಮಿನಾರ್ ಅಟೆಂಡ್ ಮಾಡಕ್ಕಾಗುತ್ತೆ ಸರ್? ಒಂದ್ ನಿಮಿಷ. ನಾವು ಯಾವ ಸಂಸ್ಥೆಯಿಂದ ಮಾತಾಡ್ತಾ ಇದ್ದೀರಾ? BRM ಇನ್ಸ್ಟಿಟ್ಯೂಷನ್ ಹಾಸನಿಂದ. ಓಕೆ ಓಕೆ. ಅದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಗೌರ್ಮೆಂಟ್ ಮೇಡಮ್ ಅದು? ಹಾ ಸರ್, ನಮ್ಮ ಕಂಪನಿ ಬಂದು ಪ್ರೈವೇಟ್, ಬಟ್ ನಿಮ್ಗೆ ಸರ್ಟಿಫಿಕೇಟ್ ಸಿಗುತ್ತಲ್ಲ ಅದು ಗವರ್ನಮೆಂಟ್ ಕಡೆಯಿಂದ ಸಿಗುತ್ತೆ. ಗೌರ್ಮೆಂಟ್ ಕಡೆ ಸಿಗುತ್ತೆ? ಹಾ ಸರ್, ಹೌದು ಸರ್. ಏನ್ ಸ್ಯಾಲರಿ ಸಿಗುತ್ತೆ ಮೇಡಮ್? ಸರ್ ಸ್ಯಾಲರಿ ಎಲ್ಲ ಅದನ್ನ ನಮ್ಮ ಡಿಪಾರ್ಟ್ಮೆಂಟ್ ಹೇಳುತ್ತೆ. ನಮ್ಮ ಮಿನಿಮಮ್ ಇಷ್ಟೆಲ್ಲ ನಿಮ್ಗೆ ಮಾಹಿತಿ ಕೊಟ್ಮೇಲೆ ಸ್ಯಾಲರಿ ಮಾಹಿತಿ ಗೊತ್ತಿರುತ್ತಲ್ವಾ? ಮಿನಿಮಮ್ ಇಷ್ಟು ಸ್ಯಾಲರಿ ಬರ್ಬೋದು ಅಂತ ಒಂದು. ಸರ್ ಅದು ಡಿಪಾರ್ಟ್ಮೆಂಟ್ ಹೇಳುತ್ತೆ. ಹಂಗಲ್ಲ, ನಾವು ಇಷ್ಟೆಲ್ಲ ನೀವು ಮಾಹಿತಿ ಕೊಡ್ತಾ ಇದ್ದೀರಾ ಅಂದ್ಮೇಲೆ ಏನ್ ಸ್ಯಾಲರಿ ಬರ್ಬೋದು? ಸರ್ ಏರ್ಪೋರ್ಟ್ ಸ್ಯಾಲರಿ ನನ್ಗೆ ಸರಿಯಾಗಿ ಗೊತ್ತಿಲ್ಲ. ಸೊ ನೀವು ಇಲ್ಲಿ ಬಂದು ಡಿಪಾರ್ಟ್ಮೆಂಟ್ ಅಲ್ಲಿ ಕೇಳ್ಕೊಬೇಕಾಗುತ್ತೆ ಸರ್. ಓಕೆ ಓಕೆ. ಸರ್ ಇದು ಜಾಬ್ ಸೇರ್ಕೊಬೇಕಲ್ವಾ? ಸೊ ಜಾಬ್ ಸೇರ್ಕೊಳ್ಳೋಕ್ಕಿಂತ ಮುಂಚೆ ಕೆಲವು ಕೋರ್ಸ್ಗಳಿರುತ್ತೆ. ಓಕೆ. ಅಂದ್ರೆ ಆವಿಯೇಷನ್ ಮತ್ತೆ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್. ಅಂದ್ರೆ ಆವಿಯೇಷನ್ ಅಂದ್ರೆ ಸರ್ ಏರ್ಪೋರ್ಟ್ ಅಂಡರ್ ಅಲ್ಲಿ ಕೆಲಸ ಮಾಡೋದು. ಅಂದ್ರೆ ವೀಸಾ ಪಾಸ್ಪೋರ್ಟ್ ಚೆಕಿಂಗ್ ಮಾಡೋದು, ವೆರಿಫಿಕೇಶನ್ ಮಾಡೋದು, ಲೈಕ್ ಈ ತರ ಕೆಲಸಗಳಿರುತ್ತೆ. ಹಾ ಸರ್, SSLC ಬೇಸ್ ಮೇಲೆ ನಿಮ್ಮ ಮಗಳನ್ನ ಸ್ಪೆಷಲ್ ಆಗಿ ರ್ಯಾಂಡಮ್ ಆಗಿ ಸೆಲೆಕ್ಷನ್ ಮಾಡಿರೋದು. ಅಂದ್ರೆ ಅವರ ಓಕೆ ಅದೇ ಸರ್, SSLC ಡೇಟಾ ಬೇಸ್ ಮೇಲೆ ಸಿಕ್ಕಿರೋದು ನಿಮ್ಮ ನಂಬರ್ ನಮಗೆ. ಅಂದ್ರೆ ಸ್ವಲ್ಪ ಕ್ಲಾಸ್ ಅವರ್ಸ್ ಅಲ್ಲಿ ಬಿಹೇವಿಯರ್ ಮತ್ತೆ ಅವರ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಲೈಕ್ ರಿಲೇ ಮಾಡಿ ನಾವು ಸೆಲೆಕ್ಷನ್ ಮಾಡಿರೋದು ಸರ್. ನಮ್ಮ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಎಲ್ಲ ನಿಮ್ಗೆ ಹೆಂಗ್ ತಲುಪುತ್ತೆ? ನಿಮ್ ಸಂಸ್ಥೆಗೆ ಹೆಂಗ್ ಸಿಗುತ್ತೆ ಅಂತ? ಸರ್ ನಮ್ಮ ಮ್ಯಾನೇಜ್ಮೆಂಟ್ ಕಡೆಯಿಂದ ನಮ್ಗೆ ಸಿಗುತ್ತೆ ಸರ್. BRM ಮ್ಯಾನೇಜ್ಮೆಂಟ್ ಕಡೆಯಿಂದ ನಮ್ಗೆ ಸಿಗೋದಿದು. ಸೊ ನಮ್ಮ ಕಂಪನಿ ಕೆಲವೊಂದು ಡೇಟಾ ಬೇಸ್ ಮೇಲೆ ಈ ತರ ಸ್ಟೂಡೆಂಟ್ಸ್ಗಳನ್ನ ಗುಡ್ ಬಿಹೇವಿಯರ್ ಇರೋ ಸ್ಟೂಡೆಂಟ್ಸ್ಗಳನ್ನ ನಾವು ರ್ಯಾಂಡಮ್ ಆಗಿ ಸೆಲೆಕ್ಷನ್ ಮಾಡ್ಕೊಂತೀವಿ. ಸೊ ಆ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ನಿಮ್ಮ ಮಗಳ ಹೆಸರು ಕೂಡ ಇತ್ತು. ಸೊ ಹಾಗಾಗಿ ನಾವು ಇವಾಗ ಕಾಲ್ ಮಾಡಿರೋದು ಸರ್. ಓಕೆ ಓಕೆ. ಈಗ ಸರ್ಕಾರದ ಮಾನ್ಯತೆ ಇದೆಯಾ ಮೇಡಮ್ ನಿಮ್ದು? ನೀವು ತಗೊಂಡಿರುವಂತ ಇನ್ಸ್ಟಿಟ್ಯೂಷನ್ ಎಲ್ಲ? ಆಫ್ ಕೋರ್ಸ್ ಸರ್. ನಿಮ್ಗೆ ಅಷ್ಟೊಂದು ಡೌಟ್ ಇದ್ರೆ ಗೂಗಲ್ ಇದೆ ಅಲ್ಲ, ಗೂಗಲ್ ಅಲ್ಲಿ BRM ಸಂಸ್ಥೆ ಅಂತ ಹೊಡೆದ್ರೆ ನಮ್ಮ ಕಂಪನಿಗೆ ಫುಲ್ ಡೀಟೇಲ್ ನಿಮ್ಗೆ ಸಿಗುತ್ತೆ. ಓಕೆ ಓಕೆ. ಈಗ SSLC ಓದ್ತಿರೋ ಮಕ್ಕಳುಗಳು ಈಗ ನಮ್ದು ನಿಮ್ಗೆ ಇಷ್ಟು ಡೀಟೇಲ್ಸ್ ತಗೊಂಡಿದ್ರ ನೀವು ಅಂದ್ರೆ, ಉದಾಹರಣೆಗೆ ನಮ್ಮ ಒಂದು ಮಗಳದು ಮಾರ್ಕ್ಸ್ ಕಾರ್ಡ್ ಕೂಡ ನಿಮ್ಮ ಹತ್ರ ಇದೆ ಅಂತಂದ್ರೆ? ಇಲ್ಲ ನಮ್ಗೆ ನಿಮ್ಮ ಮಗಳು ಮಾರ್ಕ್ಸ್ ಕಾರ್ಡ್ ಸಿಗಲ್ಲ. ನಿಮ್ಮ ಮಗಳ ಪರ್ಸೆಂಟೇಜ್ ಮೇಲೆ ಸರ್ ಒಂದ್ ನಿಮಿಷ, ಪರ್ಸೆಂಟೇಜ್ ಬೇಸ್ ಮೇಲೆ ನಾವು ಇಲ್ಲಿ ರ್ಯಾಂಡಮ್ ಆಗಿ ಸೆಲೆಕ್ಷನ್ ಮಾಡ್ಕೊಂಡಿರೋದು. ಅಲ್ಲ ಹೆಂಗ್ ಗೊತ್ತಾಯ್ತು ಪರ್ಸೆಂಟೇಜ್ ಎಷ್ಟಿದೆ ಹೇಳಿ ನಮ್ಮ ಮಗಳು ಪರ್ಸೆಂಟೇಜ್? ಸರ್ ಇಲ್ಲಿ ಶೋ ಆಫ್ ಆಗಿಲ್ಲ. ಸೊ ಶೋ ಆಫ್ ಮಾಡಿ ಶೋ ಆಫ್ ಆಗಿದ್ದು ನಾನು ಹೇಳ್ತೀನಿ. ಬಟ್ ನಮಗೆ ಬಂದಿರೋ ಇನ್ಫಾರ್ಮೇಶನ್ ಪರ್ಸೆಂಟೇಜ್ ಇದೆ, ಒಳ್ಳೆ ವಿದ್ಯಾರ್ಥಿ, ಗುಡ್ ಒನ್ ಅಂತ ಎಲ್ಲ ಹೇಳಿದ್ರಿ. ಆಯ್ತಾ? ಇಷ್ಟೆಲ್ಲ ಮಾಹಿತಿ ಹೆಂಗ್ ಸಿಗುತ್ತೆ ನಿಮ್ಗೆ? ಸರ್ ಒಂದ್ ನಿಮಿಷ, ನಮ್ಗೆ ಟ್ರೈನಿಂಗ್ ಅಲ್ಲಿ ಇದನ್ನೇ ನಮ್ಗೆ ಹೇಳ್ಕೊಡೋದು. ನೀವು ಟ್ರೈನಿಂಗ್ ಅಲ್ಲಿ ಮಕ್ಕಳಿಗೆ ಹೇಳ್ಕೊಡ್ತೀರಾ? ಒಂದ್ ನಿಮಿಷ ಮಾತಾಡಿ. ನೀವು ಮಕ್ಕಳಿಗೆ ಹೇಳ್ಕೊಡ್ತೀರಾ? ಓದೋ ಮಕ್ಕಳಿಗೆ ನೀವು ನಿಮ್ಮ ಇನ್ಸ್ಟಿಟ್ಯೂಟ್ ಒಂದು ಯಾವ್ದೋ ಒಂದು ಯಾವ ಸ್ಯಾಲ್ರಿ ಬರ್ತದೆ ಅಂತ ಹೇಳಕ್ಕೂ ನಿಮ್ಗೆ ಆಗ್ತಾ ಇಲ್ಲ. ಎಷ್ಟು ಬರುತ್ತೆ ಸ್ಯಾಲ್ರಿ ಅಂತ? ಸರ್ ನಾವು ಸ್ಯಾಲ್ರಿ ಬಗ್ಗೆ ಹೇಳಲ್ಲ, ಜಸ್ಟ್ ಕೋರ್ಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದು. ಸರ್ ಕೋರ್ಸಿಗೆಲ್ಲ ಡಿಪಾರ್ಟ್ಮೆಂಟ್ ಸಿಗುತ್ತೆ ಸರ್. ಕೋರ್ಸಿಗೆಲ್ಲ ಡಿಪಾರ್ಟ್ಮೆಂಟ್ ಹೇಳುತ್ತೆ. ಸರ್ ಅದು ಡಿಪಾರ್ಟ್ಮೆಂಟ್ ಹೇಳುತ್ತೆ. ಇಲ್ಲಿ ನೀವು ಬಂದು ಆದ್ಮೇಲೆ ಗೊತ್ತಾಗಿಲ್ಲ ತಮ್ಮ ಹೆಸರು ಹರ್ಷಿತಾ ಅಂತ. ಮೊದಲು ನೀವು ತಿಳ್ಕೊಳ್ಳಿ, ಯಾವ ಕೋರ್ಸ್ಗೆ ಎಷ್ಟು ದುಡ್ಡು. SSLC ಮಕ್ಕಳು ಯಾಕೆ ಹಾಳು ಮಾಡ್ತೀರಾ? ಅವ್ರು ಓದಕ್ ಬಿಡಿ. ಅಲ್ಲಲ್ಲ ಕೇಳ್ರಿ, 16 ವರ್ಷ ಆಗಿರಲ್ಲ ಅವ್ರಿಗೆ, ಮಕ್ಳಿಗೆ ಸರಿಯಾಗಿರೋರ್ಗೆ 18 ವರ್ಷದ ಮೇಲೆ ಜಾಬ್ ಕೊಡುವಂತದ್ದು ಗೌರ್ಮೆಂಟ್ ಅಂಡರ್ಟೇಕ್ ಅಂತ ಹೇಳ್ತೀರಾ ನೀವು? ಒಂದ್ ನಿಮಿಷ ಕೇಳಿಸ್ಕೊಳ್ರಿ. ನಾನ್ ಕೇಳಿಸ್ಕೊಳ್ರಿ ಒಂದ್ ನಿಮಿಷ. 16 ವರ್ಷ ಆಗಿರುತ್ತೆ SSLC ಮಕ್ಳಿಗೆ, ನೀವು ಜಾಬ್ ಪ್ರೈವೇಟ್ ಹೆಂಗ್ ಮಾಡ್ತೀರಿ? ಜಾಬ್ ಹೆಂಗ್ ಕೊಡ್ತೀರಿ ನೀವು 16 ವರ್ಷದ ಮಕ್ಳಿಗೆ?
ಏನ್ ಆಟ ಆಡ್ತಾ ಇದ್ದೀರಾ ನಿಮ್ ಸಂಸ್ಥೆಗಳ ಸೇರ್ಕೊಂಡು ನೀವು? ಸರ್ ಒಂದ್ ನಿಮಿಷ ಇಲ್ಲಿ ಕೇಳಿ ಸರ್ ಹೇಳೋದನ್ನ. ಮೇಡಮ್ ನಾನು ಹೇಳ್ಕೊಂಡ್ರೆ ನೀವು ಕೇಳಿಸ್ಕೊಳ್ಳಿ, ನೀವು 10 ನಿಮಿಷ ಹೇಳಿ ನಾನು ಕೇಳಿಸ್ಕೊಂಡಿದ್ದೀನಿ. ಆಸೆ ಗ್ರಾಹಕರಾಗಿ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಮೊದಲು. ಸರ್ ಆಯ್ತು ಎಷ್ಟು ಸರ್ ಜನ ನೀವು ನಂಬರ್ ಹೇಳಿದ್ದು. ತಗೊಂಡು ಈ ತರ ನೀವು ಮಿಸ್ಗೈಡ್ ಮಾಡ್ತಾ ಇದ್ದೀರಾ ಓದೋ ಮಕ್ಕಳಿಗೆ ನೀವು? ಸರಿ ಕೇಳಿ ನಾನು SSLC ಮಕ್ಕಳಿಗೆ ನೀವು ಕೋರ್ಸ್ ಕೊಟ್ಟು ಜಾಬ್ ಕೊಡ್ತೀವಿ ಅಂತಂದ್ರೆ ಅರ್ಥ ಏನು? ಸರ್ ಒಂದ್ ನಿಮಿಷ ಕೇಳಿ ದಯವಿಟ್ಟು ಹೇಳೋದನ್ನ ನಿಮ್ಗೆ ಕೇಳಿ. ಸ್ಯಾಲರಿ ಎಷ್ಟು ಕೊಡ್ತಾರೆ ಅಂತ ಹೇಳಕ್ ಬರಲ್ಲ, ಹೇಳೋದಿಲ್ಲ ನೀವು. ಜೊತೆಗೆ ಯಾವ ಕೋರ್ಸ್ ಕೊಡ್ತೀರಿ ಅಂತ ಹೇಳಿಲ್ಲ ಆಯ್ತಾ? ಅಂತದಲ್ಲಿ ನೀವು ಯಾವ್ಯಾವ ಕಂಪ್ನಿಗೆ ಟೈಪ್ ಮಾಡ್ಕೊಂಡು ಗೌರ್ಮೆಂಟ್ ಅಡ್ವರ್ಟೈಸ್ ಮಾತಾಡ್ಕೊಂಡು ಆನ್ಲೈನ್ ಕಾಲ್ ಮಾಡ್ಕೊಂಡು ಇರ್ತೀರಲ್ಲ ಆಯ್ತಾ? ನನ್ಗೆ ಹೇಳಿ ಮಾಹಿತಿ ಹೇಳಿ. ನನ್ನ ಹೆಸರು ಬಂದು ನಾಗರಾಜ್ ಅಂತ, ಪ್ರೆಸ್ ರಿಪೋರ್ಟರ್ ನಾನು. ನನ್ನ ಹತ್ರ ಮಾತಾಡಿ, ಈಗ ಮಾತಾಡಿ ಮುಂದಕ್ಕೆ. ಸರ್ ಒಂದ್ ನಿಮಿಷ ಹೇಳಿ. ನಾವು ನಿಮ್ಮ ಮಗಳನ್ನ ಡೇಟಾ ಬೇಸ್ ಮೇಲೆ ರ್ಯಾಂಡಮ್ ಆಗಿ ಸೆಲೆಕ್ಷನ್ ಮಾಡಿದ್ದೀವಿ. ನನ್ನ ಫೋನ್ ನಂಬರ್ ನಿಮ್ಗೆ ಹೆಂಗ್ ಸಿಕ್ತು ಆಯ್ತಾ? ನೀವು ಫೋನ್ ಮಾಡಿ ಯಾವ ಡೇಟಾ ಬೇಸ್ ಮೇಲೆ ನನ್ನ ಫೋನ್ ನಂಬರ್ ತಗೊಂಡಿದ್ದೀರಾ ನೀವು? ಸರ್ BRM ಮ್ಯಾನೇಜ್ಮೆಂಟ್ ಕಡೆಯಿಂದ ನಮಗೆ ನಂಬರ್ ಯಾರು ಕೊಟ್ಟಿದ್ದೀವಿ ನಂಬರ್ನ? ನಮ್ಮ ಮಗಳದ್ದು ಇಷ್ಟು ಪರ್ಸೆಂಟೇಜ್ ಅಂತ ಹೇಳಕ್ಕೂ ಆಗ್ತಿಲ್ಲ ನಿಮ್ ಕೈಲಿ. ಎಷ್ಟು ಪರ್ಸೆಂಟೇಜ್ ನನ್ನ ಮಗಳದು? ಸರ್ ಒಂದ್ ನಿಮಿಷ ಹೇಳಿ ಸರ್. ನಮ್ಮ ಕೆಲಸ ಬಂದು ನಮ್ಮ ವರ್ಕ್ ಬಂದು ಜಸ್ಟ್ ಇನ್ಫಾರ್ಮೇಶನ್ ಕೊಡೋದು ಅಷ್ಟೇ. ಒಂದ್ ನಿಮಿಷ ಕೇಳ್ರಿ, ನಾನು ಯಾವ ಕೆಲಸ ಮಾಡ್ತಾ ಇದೀನಿ ಸಾರ್ವಜನಿಕರಿಗೆ ಮಿಸ್ಗೈಡ್ ಮಾಡಬಾರ್ದು ಆಯ್ತು? ಇಲ್ಲಿ ನಿಮ್ದು ಹೆಡ್ ಆಫೀಸ್ ಬರುತ್ತೆ. ಸರಿ ಸರ್ ಮ್ಯಾನೇಜರ್ ಕೈಲಿ ಹೆಡ್ ಆಫೀಸ್ ಬರುತ್ತೆ ಮೇಡಮ್. ಒಂದ್ ನಿಮಿಷ ಸರ್ ಇಲ್ಲಿ ಕೇಳಿ ಸರ್. ನಾನು ಏನ್ ಕೇಳ್ತೀನಿ ಹೇಳ್ರಿ, ನೀವು ಹೇಳಿದ ಕೇಳಿಲ್ವ ಇಷ್ಟೊತ್ತರ್ಗು? ನಿಮ್ಮ ಹೆಡ್ ಆಫೀಸ್ ಎಲ್ಲಿ ಬರುತ್ತೆ? ನಿಮ್ಮ ಆಫೀಸ್ ಎಲ್ಲಿ ಬರುತ್ತೆ? ಸರ್ ಹಾಸನ ಮತ್ತೆ ಬ್ಯಾಂಗ್ಳೂರ್ ಎರಡು ಕಡೆ ಆಗುತ್ತೆ. ಅಲ್ಲಿ ಹೋಗಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಳ್ಳಿ ಸರ್. ನೀವು ಹೆಡ್ ಆಫೀಸ್ ಮಾತಾಡ್ತಿಲ್ವಾಗ್ರೆ? ನಾನು ಅಲ್ಲೋಗಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೋಬೇಕಾ? ನನ್ಗೆ ಗೊತ್ತು, ಆನ್ಲೈನ್ ತಗೋತೀನಿ ನಾನು. ಆಯ್ತಾ? ಮಾತಾಡಿ. ಮ್ಯಾನೇಜರ್ ಕೈಲಿ ಕೊಡಿ. ಯಾರು ಕೊಡಿ, ನಿಮ್ಮ ಮ್ಯಾನೇಜರ್ ಕೈಲಿ ಕೊಡಿ. ಸರ್ ನಿಮ್ಗೆ ಅಷ್ಟೊಂದು ಫೇಕ್ ಅಂತ ಏನಾದ್ರು ಅನ್ಸಿದ್ರೆ ಹೋಗಿ. ನಾನು ಹೇಳ್ತಿರೋದು ಫೇಕ್ ಹೇಳ್ತಾ ಇಲ್ಲ, ಫೇಕ್ ಅಂತ ಹೇಳ್ತಾ ಇಲ್ಲ ನಿಮ್ಗೆ. ನನ್ನ ಮಗಳಿಗೆ ನೀವು ಟ್ರೈನ್ ಅಪ್ ಮಾಡ್ತಿರಲ್ಲ, ಯಾವ ಕೋರ್ಸು, ಯಾವ ಸಂಸ್ಥೆ, ಎಷ್ಟು ಸ್ಯಾಲರಿ ಬರುತ್ತೆ ಮುಂದೆ, ಅದು ಓದಿದ್ರೆ ಅದೆಲ್ಲ ಮಾಹಿತಿ ಕೊಡ್ರಿ. ಏನು ಗೊತ್ತಿಲ್ಲ ಸ್ಯಾಲರಿ ಎಷ್ಟು ಬರುತ್ತೆ ಅಂತ ಹೇಳ್ತಾರೆ. ಯಾವ ಕೋರ್ಸು ಅಂತ ಕೂಡ ಹೇಳಕ್ ಬರಲ್ಲ ನಿಮ್ಗೆ. ನೀವು ಟೆಲಿಕಾಲರ್ ಆಗಿದ ತಕ್ಷಣ ನೀವು ಏನ್ ಬೇಕಾದ್ರೆ ಮಿಸ್ಗೈಡ್ ಮಾಡ್ಬೋದಾ ಸಾರ್ವಜನಿಕರಿಗೆ? ಸರ್ ನಾವು ಮಿಸ್ಗೈಡ್ ಮಾಡ್ತಾ ಇಲ್ಲ. ಹೌದ್ರಿ, ಆಯ್ತು. ಸ್ಯಾಲರಿ ಎಷ್ಟು ಬರುತ್ತೆ ಮೇಡಮ್? ನಾಳೆನೇ ಕಳಿಸ್ತೀವಿ ಟ್ರೈನಿಂಗ್. ಯಾವ ಟ್ರೈನಿಂಗ್ ಕಳಿಸ್ಬೇಕು? ಸರ್ ನಮ್ಮ ಕಡೆ ಹಾಸ್ಪಿಟಾಲಿಟಿ ಇರುತ್ತೆ, ಮತ್ತೆ ಏವಿಯೇಷನ್ ಇರುತ್ತೆ, ಮ್ಯಾನೇಜ್ಮೆಂಟ್ ಇರುತ್ತೆ. ಸೊ ನಿಮ್ಗೆ ಯಾವ ಕಂಫರ್ಟಬಲ್ ಆಗುತ್ತೆ ನಂಬರ್ ಕೊಡ್ರಿ, ನಾನು ಮಾತಾಡ್ತೀನಿ. ಹೇಳಿ ನಂಬರ್ ಹೇಳಿ, ನಿಮ್ಮ ಆಸ್ಪತ್ರೆ ನಂಬರ್ ಹೇಳಿ. ಟೆಲಿಕಾರಲ್ಲಿ ನಿಂತ್ಕೊಂಡು ಫೋನ್ ಮಾತಾಡೋದಲ್ಲ, ಹೇಳಿ ನಂಬರ್ ಕೊಡಿ. ನಿಮ್ಮ ಆಫೀಸ್ ನಂಬರ್ ಕೊಡಿ. ಓಕೆ ನಾನು ಕನೆಕ್ಟ್ ಮಾಡ್ತೀನಿ. ಯಾರು ಕನೆಕ್ಟ್ ಮಾಡ್ತಾ ಇದ್ದಾರೆ? ಕನೆಕ್ಟ್ ಮಾಡಿ. ಆಯ್ತು, ರೆಕಾರ್ಡ್ ಆಗ್ತಾ ಇದೆ, ಮಾತಾಡಿ.